प्रिय विद्यार्थियों, सभी को प्यार भरा सुप्रभात। पिछले क्लास से हमने कबीरदास के दोहे के बारे में चर्चा कर चुके हैं, मतलब चर्चा करते आ रहे हैं। मतलब कबीरदास के दोहे में क्या है, 10 दोहे आपको दिए गए हैं, उसमें से हम क्या है 5 दोहों के बारे में चर्चा कर चुके हैं। तो आज इस क्लास में हमने बाकी के 5 दोहे जो है उसके बारे में चर्चा करेंगे। लेकिन उससे पहले थोड़ा कबीरदास के दोहे जो मैंने अब तक बताए गए दोहे जो है उसके बारे में मैंने थोड़ा कन्नड़ भाषा में डिस्कशन नहीं की थी, इसलिए थोड़ा कुछ स्टूडेंट्स के रिक्वेस्ट के हिसाब से मैंने आज थोड़ा कन्नड़ा में बता रही हूँ। मतलब बाद में फिर 5 दोहे जो है, बाकी के 5 दोहे उसके बारे में चर्चा करेंगे। ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ ಕಬೀರ್ದಾಸ್ ದೋಹೆ ಏನದ ಅವುಗಳನ್ನು ನಾನು ಹಿಂದಿ ಟು ಹಿಂದಿಯಲ್ಲಿ ಅಷ್ಟೇ ಚರ್ಚೆ ಮಾಡಿದ್ದೆ। 5 ದೋಹೆಗಳನ್ನು ಹೇಳಿದ್ದೀನಿ ಈಗಾಗಲೇ। ಇನ್ನು ಉಳಿದಂಥ 5 ದೋಹೆಗಳನ್ನು ಈ ಕ್ಲಾಸ್ನಲ್ಲಿ ಚರ್ಚೆ ಮಾಡಬೇಕಾಗಿದೆ। ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಶಾರ್ಟ್ಕಟ್ಟಾಗಿ ಕನ್ನಡದಲ್ಲಿ ಹೇಳ್ತೀನಿ ನೋಡಿರಿ। ಫಸ್ಟ್ ದೋಹೆ ಇದೆ ಅಂದರೆ ಈ ದೋಹೆ ಏನಪ್ಪ ಅಂತಂದ್ರೆ ಈ ಪ್ರಸ್ತುತ ದೋಹೆ ಏನಿದೆ, ಕೊಟ್ಟಂಥ ದೋಹೆ ಏನಿದೆ, ಈ ದೋಹೆಯಲ್ಲಿ ಕಬೀರ್ದಾಸರು ಸಮಾಜದಲ್ಲಿ ಇರ್ತಕ್ಕಂತಹ ಆಡಂಬರ ಏನಿದೆ, ಆಡಂಬರಕ್ಕೆ ಅವರು ಹೆಚ್ಚು ಮಹತ್ವ ಕೊಡ್ತಿರ್ಲಿಲ್ಲ ತಮ್ಮ ಜೀವನದಲ್ಲಿ। ಆಡಂಬರ ಇರಬಹುದು, ಕೆಲವೊಂದು ಏನಪ್ಪ ಅಂತಂತಂದ್ರೆ ಈ ಆಚಾರ ವಿಚಾರಗಳೇನಿದಾವೆ, ಕೆಲವೊಂದು ಆಚಾರಗಳಿಗೆ ಅವರು ಹೆಚ್ಚು ಲಕ್ಷ್ಯ ಕೊಡ್ತಿರ್ಲಿಲ್ಲ। ಅದಕ್ಕಾಗಿ ಅವರು ತಮ್ಮ ಸುತ್ತಮುತ್ತಲಿನ ಸಮಾಜ ಆಡಂಬರ ಮುಕ್ತ ಆಗಬೇಕು ಅಂದರೆ ಬಾಹ್ಯ ಆಡಂಬರ ಏನಿದೆ, ಒಂದು ಈ ದಿಮಾಕ್ ಅಂತ ಹೇಳ್ತಿರಲ್ಲ ನೀವು, ಅದು ಇರಬಾರ್ದು ಅಂತ ಹೇಳ್ತಾರೆ ಅವರು। ಅದಕ್ಕಾಗಿ ಈ ಕೊಟ್ಟಿರ್ತಕ್ಕಂತಹ ದೋಹೆಗಳ ಮೂಲಕ ಅವರು ಗುರು ಮಹಿಮೆ ಯಾವ ರೀತಿ ಇರ್ತದೆ ಅಥವಾ ಶರೀರದ ನಶ್ವರತೆ ಯಾವ ರೀತಿ ಇರ್ತದೆ, ಅಂದರೆ ಈ ಶರೀರ ಶಾಶ್ವತ ಅಲ್ಲ, ಒಂದು ದಿವಸ ಮನುಷ್ಯ ಸಾಯಲೇಬೇಕು, ಅಂದರೆ ಮನುಷ್ಯನ ಜೀವನ ನಶ್ವರ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ। ಅದ್ರ ಜೊತೆಗೆ ಈ ಭಗವಂತನ ಸರ್ವವ್ಯಾಪಕತೆ ಬಗ್ಗೆ ಹೇಳ್ತಾರೆ ಅವರು। ಅಂದರೆ ಭಗವಂತ ಸರ್ವವ್ಯಾಪಿ, ಕೇವಲ ಮಂದಿರದಲ್ಲಿ ಇರ್ಬೋದು, ಮಸ್ಜಿದಲ್ಲಿ ಇರೋದಿಲ್ಲ, ಅದು ಮನುಷ್ಯನ ಆತ್ಮದಲ್ಲಿ ಇರ್ತಾನೆ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಅವರು। ಈ ದೋಹೆಗಳ ಮುಖಾಂತರ ಅದೇ ರೀತಿ ಸಮಯದ ಮಹತ್ವನ ಸಹಿತ ಅವರು ತಿಳಿಸಿಕೊಡ್ತಾರೆ। ಹಾಗಾದರೆ ಒಂದೊಂದೇ ದೋಹೆ ಬಗ್ಗೆ ನಾವು ಚರ್ಚೆ ಮಾಡೋಣ। ದೋಹೆ ಅಂತಂತಂದ್ರೆ ಒಂದು ಕಬೀರ್ದಾಸರು ಒಂದು ಒಳ್ಳೆಯ ಮಾತುಗಳು ಅಂತ ಹೇಳ್ಬೋದು, ಒಂದು ಒಳ್ಳೆಯ ಸಲಹೆಗಳು ಅಂತ ಹೇಳ್ಬೋದು। ಹಾಗಾದರೆ ಫಸ್ಟ್ ದೋಹೆ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ। ಸದ್ಗುರು ಕೆ परताप तै मीटी गया सब दुख दर्द, कह कबीर दुविधा मीठी गुरु मिलिया रामानंद। फस्ट दोहे नोड्री, सद्गुरु के परताप तै मीटी गया सब दुख दर्द, कह कबीर दुविधा मीठी गुरु मिलिया रामानंद। ಅಂದರೆ ಸದ್ಗುರು ಅಂತಂದರೆ ಒಳ್ಳೆಯ ಗುರು, ಪರತಾಪ್ ಅಂತಂದರೆ ಪ್ರಭಾವ ಅಥವಾ ಮಹಿಮೆ, ಮೀಠಿ ಗಯ ಅಂತಂದರೆ ಅಳಿಸಿ ಹೋಗುವುದು, ದುಃಖ ದರ್ದ್ ಅಂತಂದರೆ ದುಃಖ ದುಮ್ಮಾನ, ದುವಿಧ ಅಂತಂದರೆ ದ್ವಂದ್ವ ಪರಿಸ್ಥಿತಿ ಅಂತ ಹೇಳ್ತಿರಲ್ಲ ನೀವು, ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ, ರಾಮಾನಂದ್ ಅಂತಂದರೆ ಕಬೀರ್ದಾಸರ ಗುರುಗಳ ಹೆಸರು ರಾಮಾನಂದ್, ಮಿಲಿಯಾ ಅಂತಂದರೆ ಸಿಗುವುದು ಅಂತ। ಅಂದರೆ ಇಲ್ಲಿ ಏನು ಹೇಳ್ತಾರಪ್ಪ ಈ ದೋಹೆ ಮೂಲಕ ಕಬೀರ್ದಾಸರು, ಸದ್ಗುರು ಕೆ परताप तै मीटी गया सब दुख दर्द, ಅಂದರೆ ನನ್ನ ಜೀವನದಲ್ಲಿ ಈ ರಾಮಾನಂದ್ ಅನ್ನುವಂತಹ ಗುರುವಿನಿಂದ ಏನಪ್ಪ ಅಂತಂದ್ರೆ ನನ್ನ ಜೀವನದಲ್ಲಿ ಇರ್ತಕ್ಕಂತಹ ದುಃಖ ದುಮ್ಮಾನಗಳು ಏನಿದಾವ, ಕಷ್ಟಗಳು ಏನಿದಾವ, ಸಮಸ್ಯೆಗಳು ಏನಿದಾವ, ಅವುಗಳು ಎಲ್ಲ ದೂರ ಆಗಿಬಿಟ್ಟಾವ, ಕಣ್ಮರೆ ಆಗಿಬಿಟ್ಟಾವ। ಅದಕ್ಕೆ ಹೇಳ್ತಾರೆ ಅವರು, ಕಹ ಕಬೀರ ದುವಿಧಾ ಮೀಟಿ ಗುರು ಮಿಲಿಯಾ ರಾಮಾನಂದ್, ಅಂದ್ರೆ ಒಳ್ಳೆ ಒಬ್ಬ ಮಾರ್ಗದರ್ಶಕ ಗುರು ಇದ್ದಾನ, ಒಳ್ಳೆ ಜೀವನ ಕೊಡಿಸ್ಲಿಕ್ಕೆ ಗುರು ಇದ್ದಾನ, ಒಳ್ಳೆ ಸಲಹೆಗಳನ್ನು ನೀಡಲಿಕ್ಕೆ, ಒಳ್ಳೆಯ ರಸ್ತೆಯನ್ನು ದಾರಿನ ತೋರಿಸ್ಲಿಕ್ಕೆ ಇಲ್ಲಿ ಯಾರಿದ್ದಾರೆ, ಕಬೀರ್ದಾಸರು ಹೇಳ್ತಾ ಇರ್ತಾರೆ। ಗುರುವಿನ ಮುಖಾಂತರ ನಾವು ಏನಪ್ಪ ಅಂದ್ರೆ ಒಳ್ಳೆಯ ಜೀವನವನ್ನು ಕಂಡುಕೊಳ್ಬೋದು, ಅಥವಾ ನಾವು ಜೀವನದಲ್ಲಿ ಏನು ಕೆಲವೊಂದು ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿರ್ತೀವಿ, ನಾವು ಕೆಲವೊಂದು ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀವಿ। ಆ ಸಮಸ್ಯೆಗಳು ಏನಪ್ಪ ಅಂತಂದ್ರೆ ಆ ಸಮಸ್ಯೆಗಳಿಂದ ಹೊರತೆಗೆಯೋರು ಯಾರಪ್ಪ ಅಂತಂದರೆ ಗುರು। ಅದಕ್ಕೆ
ಏನಪ್ಪ ಅಂತಂದ್ರೆ ನಾವು ಮಹತ್ವದ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಗುರುವಿನ ಮಹಿಮೆಯಿಂದ, ಗುರುವಿನ ಪ್ರಭಾವದಿಂದ, ಗುರುವಿನ ತೇಜಸ್ಸಿನಿಂದ ಇವತ್ತೇನಪ್ಪ ಅಂತಂದ್ರೆ ನನ್ನ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿರಬಹುದು, ದ್ವಂದ್ವ ಸಮಸ್ಯೆಗಳಿರ್ಬೋದು, ಅಥವಾ ಕಷ್ಟಗಳಿರ್ಬೋದು, ದುಃಖ ದುಮ್ಮಾನಗಳಿರ್ಬೋದು, ಅವೇನಪ್ಪ ಅಂತಂದ್ರೆ ನನ್ನ ಜೀವನದಲ್ಲಿ ರಾಮಾನಂದರ ರೂಪದಲ್ಲಿ, ರಾಮಾನಂದ ಅನ್ನುವಂಥ ಗುರುವಿನಿಂದ ಸಿಕ್ಕಾಗ ಮಾತ್ರ ಅವೆಲ್ಲ ದೂರ ಆಗ್ಯಾವ, ಕಣ್ಮರೆ ಆಗ್ಯಾವ. ನನ್ನ ಜೀವನ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ಸ್ಥಿತಿ ತಲುಪೋದಕ್ಕೆ ನನ್ನ ಗುರುವಿನ ಕಾರಣ ಅಂತ ಹೇಳ್ತಾರೆ. ಅಂದರೆ ಇದರಿಂದ ಗುರುವಿನ ಮಹಿಮೆಯ ಬಗ್ಗೆ ನಮಗೆ ಗೊತ್ತಾಗ್ತದೆ. ಜೀವನದಲ್ಲಿ ನಾವು ಗುರುವಿಗೆ ಯಾವ ರೀತಿ ಮಹತ್ವದ ಸ್ಥಾನವನ್ನು ಕೊಡಬೇಕು ಅಂಥೇಳಿ ಗೊತ್ತಾಗ್ತದೆ. ಅದೇ ರೀತಿ ಇನ್ನೊಂದು ದೋಹೆ ಹೇಳ್ತಾರೆ, ಎರಡನೇ ದೋಹೆ, ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗು ಪಾಯ್ ಬಲಿಹಾರಿ ಗುರು ಆಪ್ನೆ ಜಿನ್ ಗೋವಿಂದ್ ದಿಯೋ ಬತಾಯ್. ಎರಡನೇ ದೋಹೆ ನೋಡ್ರಿ, ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗು ಪಾಯ್ ಬಲಿಹಾರಿ ಗುರು ಆಪ್ನೆ ಜಿನ್ ಗೋವಿಂದ್ ದಿಯೋ ಬತಾಯ್. ಗೋವಿಂದ ಅಂತಂದರೆ, ಗುರು ಅಂತಂದರೆ ನಿಮಗೆ ಗೊತ್ತಿದೆ ಶಿಕ್ಷಕರು, ಗೋವಿಂದ ಅಂತಂತಂದರೆ ದೇವರು, ದೋವು ಅಂತಂದರೆ ಎರಡು, ಖಡೆ ಅಂತಂದರೆ ನಿಲ್ಲೋದು, ಕಾಕೆ ಲಾಗು ಪಾಯ್ ಅಂದರೆ ಕಾಕೆ ಅಂತಂದ್ರೆ ಕಿಸ್ಕೆ ಅಂಥೇಳಿ ಯಾರದ್ದು, ಲಾಗು ಪಾಯ್ ಅಂತಂದರೆ ಕಾಲಿಗೆ ನಮಸ್ಕಾರ ಮಾಡೋದು, ಚರಣಸ್ಪರ್ಶ ಮಾಡೋದು, ಬಲಿಹಾರಿ ಅಂತಂದ್ರೆ ತ್ಯಾಗ ಮಾಡೋದು. ಇಲ್ಲಿ ಕಬೀರ್ದಾಸರು ಹೇಳ್ತಾರೆ ಈ ದೋಹೆ ಮುಖಾಂತರ ನಮಗೆ, ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗು ಪಾಯ್ ಬಲಿಹಾರಿ ಗುರು ಆಪ್ನೆ ಜಿನ್ ಗೋವಿಂದ್ ದಿಯೋ ಬತಾಯ್. ನಮ್ಮ ಎದುರಿಗೆ ಒಂದು ಕಡೆ ಗುರು ನಿಂತಿದ್ರೆ, ಇನ್ನೊಂದು ಕಡೆ ಗೋವಿಂದ ಅಂತಂದರೆ ದೇವರು ನಿಂತಿದ್ರೆ, ನಾವು ಮೊದಲು ಯಾರ ಚರಣ ಸ್ಪರ್ಶ ಮಾಡಬೇಕು ಅಂತ ಹೇಳ್ತಾರೆ ಅವರು. ಸಂಸ್ಕೃತದಲ್ಲಿ ನಿಮಗೆ ಗೊತ್ತಿದೆ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ನೋಡ್ರಿ, ಗುರುವಿನಲ್ಲಿ ನಾವು ದೇವರನ್ನು ಕಾಣ್ತೀವಿ. ಅದಕ್ಕಾಗಿ ಇಲ್ಲಿ ಕಬೀರ್ದಾಸರು ಹೇಳ್ತಾರೆ, ನಮ್ಮಂಥವ್ರಾಗಿದ್ರೆ ನಾವೇನು ಮಾಡ್ತಿದ್ವಿ, ಒಂದು ಕಡೆ ಗುರು ನಿಂತಿದ್ರೆ, ಒಂದು ಕಡೆ ದೇವರು ನಿಂತಿದ್ರೆ ನಾವು ದೇವರಿಗೆ ಮೊದಲು ಚರಣಸ್ಪರ್ಶ ಮಾಡ್ತಿದ್ವಿ, ದೇವರಿಗೆ ನಮಸ್ಕಾರ ಮಾಡ್ತಿದ್ವಿ. ಆದರೆ ಕಬೀರ್ದಾಸರು ಹೇಳ್ತಾರೆ, ಮೊದಲು ಗುರುವಿಗೆ ನಮಸ್ಕಾರ ಮಾಡಿರಿ. ನಿಮ್ಮ ಎದುರಿಗೆ ಇಬ್ಬರು ನಿಂತಾಗ ನಿಮ್ಮ ಆಯ್ಕೆ ಯಾರ್ದು ಇರ್ಬೇಕಂತಂದ್ರೆ ಗುರುವಿನ ಆಯ್ಕೆ ಇರಬೇಕು. ಗುರುವಿಗೆ ಮೊದಲು ನಮಸ್ಕಾರ ಮಾಡಿರಿ, ಗುರುವಿಗಾಗಿ ನಿಮ್ಮ ಜೀವನವನ್ನು ತ್ಯಾಗ ಮಾಡಿರಿ. ಯಾಕಪ್ಪ ಅಂತಂದ್ರೆ ಜಿನ್ ಗೋವಿಂದ ದಿಯೋ ಬತಾಯ್ ಅಂದರೆ ದೇವರ ಅಸ್ತಿತ್ವವನ್ನು, ದೇವರು ಇದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡೋರು ಯಾರಿಲ್ಲಿ, ಗುರು. ಗುರುವಿನ ಮುಖಾಂತರ ನಾವು ತಿಳ್ಕೊತೀವಿ ನಮ್ಮ ಜೀವನದಲ್ಲಿ ದೇವರು ಇದಾನ, ದೇವರು ಎಲ್ಲಿದಾನ, ದೇವರ ಮಹಿಮೆ ಏನು, ಮತ್ತು ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಭಗವಂತ ಯಾವ ರೀತಿ ಪರಿಹರಿಸ್ತಾನ ಅಂತ, ಅಂದರೆ ಭಗವಂತನ ಪೂರ್ಣ ಒಂದು ಮಹಿಮೆಯನ್ನು ನಮಗೆ ತಿಳಿಸ್ಕೊಡೋರು ಗುರು. ಇಲ್ಲಿ ಭಗವಂತನ ಕಡೆಗೆ ಹೋಗುವ ಒಂದು ಏನು ದಾರಿ ಇದೆ, ಆ ದಾರಿಯ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗೋರು ಯಾರಿಲ್ಲಿ, ಗುರು ಇದ್ದಾರೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಎದುರಿಗೆ ಗುರು ಮತ್ತು ಭಗವಂತ ಇಬ್ಬರ ಆಯ್ಕೆ ಇದ್ದಾಗ ನೀವು ಗುರುವಿನ ಮೊದಲ ಆಯ್ಕೆ ಮಾಡಿಕೊಡ್ರಿ. ಯಾಕಂತಂದ್ರೆ ಭಗವಂತನ ಅಸ್ತಿತ್ವವನ್ನು ತಿಳಿಸಿಕೊಡುವಂಥವ್ರಲ್ಲಿ ಗುರು ಇದ್ದಾರೆ ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇ ದೋಹೆ ನೋಡ್ರಿ, ಇಲ್ಲಿ माटी कहे कुम्हार से तू क्या रौंदे मोय एक दिन ऐसो होएगो मैं रौंदूंगी तोय. ಇಲ್ಲಿ ಕಠಿಣ ಶಬ್ದಾರ್ಥ ಅಂತಂದ್ರೆ ಮಾಟಿ ಅಂತಂತಂದರೆ ಮಣ್ಣು, ಕಹೆ ಅಂತಂದರೆ ಹೇಳುವುದು, ಕುಂಹಾರ ಅಂತಂದರೆ ಕುಂಬಾರ, ಮಣ್ಣಿನ ಪಾತ್ರೆಗಳನ್ನು ತಯಾರು ಮಾಡುವಂಥವ್ರು ಕುಂಬಾರ, ರೌಂದನ ಅಂತಂದರೆ ತುಳಿಯುವುದು, ಮೋಯ್ ಅಂತಂದರೆ ಮುಜೆ ಅಂತಂದರೆ ನನಗೆ, ತೋಯ್ ಅಂತಂದರೆ ತುಜೆ ನಿನಗೆ. ಅಂದರೆ ಇಲ್ಲಿ ಜೀವನದ ನಶ್ವರತೆ ಬಗ್ಗೆ, ಶರೀರದ ನಶ್ವರತೆ ಬಗ್ಗೆ ಇಲ್ಲಿ ಕಬೀರ್ದಾಸರು ಹೇಳ್ತಾ ಇದ್ದಾರೆ. ಮಾಟಿ ಕಹೆ ಕುಂಹಾರ್ ಸೆ ತೂ ಕ್ಯಾ ರೌಂದೆ ಮೋಯ್. ಅಂದರೆ ಇಲ್ಲಿ ಒಂದು ಉದಾಹರಣೆ ಮುಖಾಂತರ ಯಾರು ಉದಾಹರಣೆ ಕೊಡ್ತಾ ಇದ್ರಲ್ಲಿ, ಕುಂಬಾರ ಮತ್ತು ಮಣ್ಣಿನ ಉದಾಹರಣೆ ಮುಖಾಂತರ ಇಲ್ಲಿ ಏನಪ್ಪ ಅಂದ್ರೆ ಜೀವನದ ನಶ್ವರತೆ ಬಗ್ಗೆ ಕಬೀರ್ದಾಸರು ನಮಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಕುಂಬಾರ ಮಣ್ಣಿನ ಪಾತ್ರೆಗಳನ್ನು ತಯಾರು ಮಾಡೋಕ್ಕಿಂತ ಮುಂಚೆ, ಅವುಗಳನ್ನು ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಈ ಮಣ್ಣನ್ನು ಕಲಿಸಿ, ರಾಡಿ ಅಂತ ಹೇಳ್ತೀವಿ ನೀವು, ಅದನ್ನು ತುಳಿತಾನ ಕಾಲೇ ಕುಂಬಾರ.
ಅದು ತುಳಿದು ಹದ ಮಾಡಿದಾಗ ಮಾತ್ರ ಏನಪ್ಪ ಅಂತಂತಂದ್ರೆ ಮಣ್ಣಿನ ಪಾತ್ರೆಗಳನ್ನು ತಯಾರಿಸಲಿಕ್ಕೆ ಬರ್ತದೆ. ಅದಕ್ಕಾಗಿ ಇಲ್ಲಿ ಮಣ್ಣು ಹೇಳ್ತದೆ ಕುಂಬಾರನಿಗೆ, ಹೇ ಮೂರ್ಖ ಮನುಷ್ಯನೇ, ನೀನು ನನ್ನನ್ನು ತುಳಿತೀಯ, ಒಂದು ದಿವಸ ಈ ರೀತಿ ಆಗ್ತದಲ್ಲ, ನಾನು ನಿನ್ನನ್ನು ತುಳಿಬೇಕಾಗ್ತದೆ. ದಿನ ಐಸೋ ಹೋಯಿಗೋ ಮೈರೊಂದುಂಗಿ ಇತ್ತೋಯ್. ಅವ್ನು ಹೇಳ್ತಾನೆ, ಮಣ್ಣು ಹೇಳ್ತದೆ ಇಲ್ಲಿ ಕುಂಬಾರನಿಗೆ. ಯಾಕಂತಂದ್ರೆ ಮನುಷ್ಯನ ಶರೀರ ಶಾಶ್ವತ ಅಲ್ಲ. ಯಾಕಂದರೆ ಮನುಷ್ಯ ಒಂದು ದಿವಸ ಏನಪ್ಪ ಅಂತಂದ್ರೆ ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕವು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯ ಏನಪ್ಪ ಅಂತಂದ್ರೆ ಈ ಜೀವನವನ್ನು ತ್ಯಜಿಸಲೇಬೇಕು, ಈ ಭೂಮಿಯನ್ನು ತ್ಯಜಿಸಲೇಬೇಕು. ಮನುಷ್ಯ ಸತ್ತಾಗ ಎಲ್ಲಿ ಹೋಗ್ತಾನೆ? ಮಣ್ಣಿನಲ್ಲೇ ಅವನ ಹೋಗ್ತಾರೆ, ಮಣ್ಣಿನಲ್ಲೇ ಅವನು ಹೋಗ್ಬೇಕಾಗ್ತದೆ ಅವನ ಶರೀರ. ಅದಕ್ಕೆ ಹೇಳ್ತದೆ ಇಲ್ಲಿ ಮಣ್ಣು ಮನುಷ್ಯನಿಗೆ ಹೇಳ್ತದೆ, ಹೇ ಮೂರ್ಖ ಮಾನವನೇ, ಹೇ ಮೂರ್ಖ ಮನುಷ್ಯನೇ, ನೀನು ಇವತ್ತು ನನ್ನನ್ನು ತುಳಿತಾ ಇದೀಯ ಪಾತ್ರೆ ಮಾಡೋಕ್ಕೋಸ್ಕರ, ಆದರೆ ಒಂದು ದಿವಸ ಈ ರೀತಿ ಬರ್ತದಲ್ಲ, ನಾನೇ ನಿನ್ನನ್ನು ತುಳಿತೀನಿ, ನನ್ನಲ್ಲಿ ನಿನ್ನನ್ನು ಏನಪ್ಪ ವಿಲೀನಗೊಳಿಸ್ಕೊತೀನಿ, ನನ್ನಲ್ಲೇ ನಿನ್ನನ್ನು ಸಮಾಧಿ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಕಬೀರ್ ದಾಸರು ಈ ದೋಹೆ ಮುಖಾಂತರ, ದೋಹೆ ಮಾಧ್ಯಮದ ಮೂಲಕ ಏನು ಹೇಳ್ತಾರಂತಂದ್ರೆ, ಈ ಮನುಷ್ಯನ ಶರೀರ ಶಾಶ್ವತ ಅಲ್ಲ, ನಶ್ವರ. ಅದಕ್ಕೆ ಯಾವುದೇ ಮನುಷ್ಯ ಏನಪ್ಪ ಅಂತಂದ್ರೆ ಶರೀರದ ಮೇಲೆ ಅಹಂಕಾರವನ್ನು ತೋರಿಸಬಾರ್ದು, ಅಹಂಕಾರವನ್ನು ತ್ಯಜಿಸಿ ಜೀವನವನ್ನು ನಡೆಸಬೇಕು ಅಂಥೇಳಿ ಹೇಳ್ತಾ ಇರ್ತಾರೆ. ಇನ್ನು 4ನೇದು ಹೇಳ್ತಾರೆ ಕಬೀರ್ ದಾಸರು ನೋಡ್ರಿ, ನಿಂದಕ್ ನಿಯರೆ ರಾಖಿಯೇ ಆಂಗನ್ ಕುಟಿ ಚಬಾಯ್, ಬಿನ್ ಪಾನಿ ಸಾಬುನ್ ಬಿನಾ ನಿರ್ಮಲ್ ಕರೆ ಸುಭಾಯ್. ಇಲ್ಲಿ ನಿಂದಕ್ ಅಂತಂದರೆ ನಿಂದಕರು, ಹೀಯಾಳಿಸಿ ಮಾತನಾಡುವರು ಅಂತ ಹೇಳ್ಬೋದು ನಾವು. ನಿಯರೆ ಅಂತಂದರೆ ಪಾಸ್ಮೆ, ಸಮೀಪ. ರಾಖಿಯೇ ಅಂತಂದ್ರೆ ಸಮೀಪ ಇಟ್ಟುಕೊಳ್ಳೋದು ಅಂತ. ಆಂಗನ್ ಅಂತಂದರೆ ಅಂಗಳ, ಕುಟಿ ಛಬಾಯ್, ಛಬಾಯ್ ಅಂತಂತಂದರೆ ಇಲ್ಲಿ ಮಾಡುವುದು. ಪಾನಿ ಅಂತಂದರೆ ನೀರು, ಸಾಬೂನ್ ಅಂತಂದರೆ ಸೋಪ್, ಬಿನಾ ಅಂತಂದರೆ ಅದು ಇಲ್ಲದೆ ಅಂತ, ನಿರ್ಮಲ್ ಅಂತಂದರೆ ಸ್ವಚ್ಛ ಮಾಡುವುದು, ಕರೆ ಅಂತಂದರೆ ಕರ್ಣ ಮಾಡುವುದು, ಸುಭಾಯ್ ಅಂದರೆ ಸ್ವಭಾವ. ಇಲ್ಲಿ ನಿಂದಕ ನಿಯರೆ ರಾಖಿಯೇ ಆಂಗನ್ ಕುಟಿ ಛಬಾಯ್, ಬಿನ್ ಪಾನಿ ಸಾಬುನ್ ಬಿನಾ ನಿರ್ಮಲ್ ಕರೆ ಸುಭಾಯ್. ಕಬೀರ್ ದಾಸರು ಇಲ್ಲಿ ನಿಂದಕರ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನಿಂದಕರು ಏನಿರ್ತಾರೋ ಅವ್ರಿಗೂ ಸಹಿತ ನೀವು ಪ್ರಾಮುಖ್ಯತೆಯನ್ನು ಕೊಡ್ರಿ. ನಿಮ್ಮ ಜೀವನದಲ್ಲಿ ಈ ಬಟ್ ಮಾಡಿ ಮಾತಾಡೋರು ಏನಿರ್ತಾರೋ ಅವ್ರಿಗೂ ಸಹಿತ ನೀವು ಮಹತ್ವವನ್ನು ಕೊಡ್ರಿ. ಅವರಿಂದ ನೀವು ದೂರ ಹೋಗಬೇಡ್ರಿ, ಅವರನ್ನು ನಿಮ್ಮ ಸಮೀಪದಲ್ಲಿ ಇಟ್ಕೊಳ್ರಿ. ಅವರನ್ನು ಏನಪ್ಪ ಅಂದರೆ ನಿಮ್ಮ ಅಂಗಳದಲ್ಲಿ ಒಂದು ಕುಟಿಯಲ್ಲಿ ಅವ್ರನ್ನ ಇಟ್ಕೊಳ್ರಿ, ಒಂದು ಕುಟೀರದಲ್ಲಿ ಅವ್ರನ್ನ ಇಟ್ಕೊಳ್ರಿ. ಯಾಕಂತಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂತಹ ದೋಷಗಳು ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ದೋಷಗಳು ಏನಿರ್ತಾವ, ತಪ್ಪುಗಳೇನಿರ್ತಾವ, ನಾವೇನು ತಪ್ಪು ಮಾಡ್ತಿರ್ತೀವಿ ಅವೇನಿರ್ತಾವ ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮನುಷ್ಯ ತನ್ನಷ್ಟಕ್ಕೆ ತಾನೇ ಶ್ರೇಷ್ಠ ಅಂತ ತಿಳ್ಕೊತಿರ್ತಾನೆ. ಆದ್ರೆ ಈ ನಿಂದಕರಿಂದ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ದೋಷಗಳು ಗೊತ್ತಾಗ್ತಾವ, ನಮ್ಮಲ್ಲಿ ಇರ್ತಕ್ಕಂತಹ ತಪ್ಪುಗಳು ಗೊತ್ತಾಗ್ತಾವ. ಅವಾಗ ಏನಪ್ಪ ಅಂತಂದ್ರೆ ನಾವು ಅವರಿಂದ ಏನಪ್ಪ ಅಂದ್ರೆ ನಮ್ಮ ಸ್ವಭಾವವನ್ನು ನಾವು ಪರಿವರ್ತನೆ ಮಾಡ್ಕೋಬಹುದು. ಅದು ಹೆಂಗೆ ಹೇಳ್ತಾರಲ್ಲಿ ಕಬೀರ್ ದಾಸರು, ಬಿನ್ ಪಾನಿ ಸಾಬೂನ್ ಬಿನಾ ನಿರ್ಮಲ್ ಕರೆ ಸುಭಾಯ್. ಅಂದರೆ ನೀರಿಲ್ಲದೆ, ಸೋಪ್ ಇಲ್ಲದೆ, ಯಾಕಂದರೆ ನಾವು ಸ್ವಚ್ಛ ಮಾಡಲಿಕ್ಕೆ ಸಾಬೂನಿನ ಅವಶ್ಯಕತೆ ಇದೆ, ನೀರಿನ ಅವಶ್ಯಕತೆ ಇದೆ. ಆದರೆ ಇಲ್ಲಿ ಕಬೀರ್ ದಾಸರು ಹೇಳ್ತಾರೆ, ಯಾವುದೇ ಸಾಬೂನು ಅಥವಾ ನೀರು ಇರಲಾರ್ದೇ ಏನಪ್ಪ ಅಂತಂದರೆ ನಿನ್ನ ಸ್ವಭಾವವನ್ನು ಸ್ವಚ್ಛಗೊಳಿಸೋರು, ನಿಮ್ಮ ಸ್ವಭಾವವನ್ನು ಪರಿವರ್ತನೆ ಮಾಡೋರು ಯಾರಪ್ಪ ಅಂತಂದ್ರೆ ಇಲ್ಲಿ ನಿಂದಕರು. ಬಟ್ ಮಾತಾಡ್ತಾರೆ. ಆವಾಗ ಏನು ಮಾಡಪ್ಪ ಅಂತಂದ್ರೆ ನಮ್ಮಲ್ಲಿ ತಪ್ಪುಗಳು ಇದ್ದು ಅಂತಂತಂದ್ರೆ, ನಮ್ಮಲ್ಲಿ ಏನಾದರೂ ದೋಷಗಳು ಇದ್ದು ಅಂತಂದ್ರೆ ಅವುಗಳನ್ನು ಪರಿವರ್ತನೆ ಮಾಡ್ಕೋಬೇಕಾ. ಇಲ್ಲಪ್ಪ ನಮ್ಮಲ್ಲಿ ಏನೂ ಇಲ್ಲ ಆದರೂ ಸೇರಿ ಅವರು ನಿಂದಿಸ್ತಾ ಇದ್ದಾರೆ, ನಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ ಅಂತಂದರೆ ಅವಾಗ ಸುಮ್ಮನೆ ಒಂದು ನಕ್ಕು ಬಿಟ್ಟು ಬಿಡಬೇಕು, ಅವನು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾರೆ ಕಬೀರ್ ದಾಸರು ಇಲ್ಲಿ. ಅದಕ್ಕಾಗಿ ನಿಂದಕರಿಂದ ನೀವು ಹೆದರಿ ಜೀವನದಲ್ಲಿ ದೂರ ಹೋಗಬೇಡ್ರಿ, ನಿಮ್ಮ ಜೀವನದಲ್ಲಿ ನಿಂದಕರಿಗೂ ಸಹಿತ ನೀವು ಪ್ರಾಮುಖ್ಯತೆಯನ್ನು ಕೊಡ್ರಿ ಅಂತೇಳಿ ಹೇಳ್ತಾರೆ. ಇನ್ನು 5ನೇ ದೋಹೆ ನೋಡ್ರಿ, ಕಸ್ತೂರಿ ಕುಂಡಲಿ ಬಸೈ ಮೃಗುದೂಂಡೆ ಬನ್ ಮಾಹಿ, ಐಸೆ ಘಟಿ ಘಟಿ ರಾಮ ಹೈ ದುನಿಯಾ ದೇಖೆ ನಾಹಿ. ಕಸ್ತೂರಿ ಅನ್ನೋದಂತಂದು ಸುಗಂಧ ದ್ರವ್ಯ, ಕುಂಡಲಿ ಅಂತಂದರೆ ನಾಭಿ ಅಂತ ಹೇಳ್ತೀವಿ ಹಿಂದಿಯಲ್ಲಿ, ಹೊಕ್ಕುಳ ಅಂತ ಹೇಳ್ಬೋದು. ಬಸೆ ಅಂತಂದರೆ ಇರುವುದು, ಮೃಗ ಅಂತಂದರೆ ಹೀರನ್ ಅಂದರೆ ಜಿಂಕೆ, ದೂಂಡೆ ಅಂತಂದರೆ ಹುಡುಕಾಡುವುದು ದೂಂಡನ, ಬನ್ ಅಂತಂದರೆ ಅರಣ್ಯ, ಘಟಿ ಘಟಿ ಅಂತಂದರೆ ಶರೀರ, ದುನಿಯಾ ಅಂತಂದರೆ ಜಗತ್ತು ಪ್ರಪಂಚ, ದೇಖೈ ನಾಯಿ ಅಂದರೆ ನೋಡೇ ಇಲ್ಲ ಅಂತ. ಅಂದರೆ ಇಲ್ಲಿ ಹೇಳ್ತಾರೆ
कस्तूरी कुंडली बसೈ ಮೃಗುದುಂಡೆ ಬನ್ ಮಾಹಿ. ಏನಿ ಇಲ್ಲಿ ಮೃಗ ಅಂತ ಹೇಳ್ತೀವಿ, ಜಿಂಕೆ ಅಂತ ಹೇಳ್ತೀವಿ. ಜಿಂಕೆಯ ಹೊಕ್ಕುಳದಲ್ಲಿ ಏನಪ್ಪ ಅಂತಂದ್ರೆ ಸುಗಂಧಿತ ದ್ರವ್ಯ ಇರ್ತದೆ. ಆದರೆ ಸುಗಂಧಿತ ದ್ರವ್ಯದ ಹುಡುಕಾಟಕ್ಕಾಗಿ ಮೃಗ ಏನು ಮಾಡ್ತದೆ, ಇಡೀ ಅರಣ್ಯವನ್ನು ತಿರುಗಾಡ್ತದೆ, ಅಲ್ಲಿ ಇಲ್ಲಿ ಓಡಾಡ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಈ ದೋಹೆ ಮುಖಾಂತರ ಕಬೀರ್ ದಾಸರು ಭಗವಂತನ ಒಂದು ಮಹಿಮೆ ಸರ್ವವ್ಯಾಪಕತೆ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತ ಸರ್ವವ್ಯಾಪಿ, ಆದರೂ ನಾವೇನು ಮಾಡ್ತೀವಿ, ಅವನನ್ನು ಹುಡುಕೋದಕ್ಕೆ ಮಂದಿರ ಮಸ್ಜಿದ ತಿರುಗಾಡ್ತೀವಿ. ಅದಕ್ಕೆ ಹೇಳ್ತಾರೆ ಐಸೆ ಘಟಿ ಘಟಿ ರಾಮ ಹೇ ದುನಿಯಾ ದೇಖೆ ನಾಹಿ. ಅಂದರೆ ಭಗವಂತ ನಮ್ಮ ಶರೀರದಲ್ಲೇ ಇದ್ದಾನ. ರಾಮ ಇರ್ಬೋದು, ಈಶ್ವರ ಇರ್ಬೋದು, ಬ್ರಹ್ಮ ಇರ್ಬೋದು, ಬ್ರಹ್ಮ ವಿಷ್ಣು ಮಹೇಶ್ವರ ವಾಸಸ್ಥಾನ ಎಲ್ಲಿದೆಪ್ಪ ಅಂತಂದ್ರೆ ನಮ್ಮ ಶರೀರದಲ್ಲೇ ಇದೆ. ನಮ್ಮ ಒಂದು ಒಳ್ಳೆಯ ಮಾತಿನಲ್ಲಿದೆ, ಒಳ್ಳೆಯ ಕರ್ಮದಲ್ಲಿದೆ. ಕರ್ಮ ಅಂತಂದರೆ ಕೆಲಸ, ಒಳ್ಳೆಯ ಕೆಲಸದಲ್ಲಿದೆ. ಆದರೆ ನಾವೇನು ಮಾಡ್ತೀವಿ, ಅವನನ್ನು ಹುಡುಕಾಡೋದಕ್ಕೆ ಮಂದಿರಕ್ಕೆ ಹೋಗ್ತೀವಿ, ಮಸ್ಜಿದಿಗೆ ಹೋಗ್ತೀವಿ, ಪ್ರತಿಯೊಂದು ಕಲ್ಲಿನಲ್ಲಿ ದೇವರು ಇದ್ದಾನಂತ ನಂಬ್ತೀವಿ. ಆದರೆ ಕಬೀರ್ ದಾಸರು ಹೇಳ್ತಾರೆ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ಒಂದು ಜಿಂಕೆಯ ಉದಾಹರಣೆ ಕೊಡ್ತಾರೆ. ಜಿಂಕೆಯ ಹೊಕ್ಕಳದಲ್ಲೇ ಸುಗಂಧಿತ ದ್ರವ್ಯ ಇದ್ರೂ ಸಹಿತ ಅದಕ್ಕೆ ಗೊತ್ತಾಗೋದಿಲ್ಲ. ಆ ಸುಗಂಧಿತ ದ್ರವ್ಯ ಅದರ ವಾಸನೆಯನ್ನು ಏನು ಬರ್ತದೆ, ಅದು ಎಲ್ಲೋ ಬೇರೆ ಕಡೆ ಇದೆ ಅಂಥೇಳಿ ಇಡೀ ವನವನ್ನು ಅಡ್ಡಾಡ್ತದೆ, ಅದು ಇಡೀ ಅರಣ್ಯವನ್ನು ತಿರುಗಾಡ್ತದೆ. ಅದಕ್ಕಾಗಿ ಹೇಳ್ತಾರೆ ಅವರು, ಅದೇ ರೀತಿ ಮನುಷ್ಯ ಏನು ಮಾಡ್ತಾ ಇದ್ದಂತ ತನ್ನಲ್ಲಿರುವಂಥ ಭಗವಂತನನ್ನು ಗುರುತಿಸ್ತಾ ಇಲ್ಲ. ಭಗವಂತ ನಮ್ಮ ಆತ್ಮದಲ್ಲಿ ಇದ್ದಾನ, ನಮ್ಮ ಕೆಲಸದಲ್ಲಿ ಇದ್ದಾನ, ನಮ್ಮ ಒಳ್ಳೆಯ ಮಾತಿನಲ್ಲಿ ಇದ್ದಾನ ಅಂತ ಹೇಳ್ತಾರೆ ಅವರು. ಅದಕ್ಕಾಗಿ ಮನುಷ್ಯ ಯಾವಾಗಲೂ ಒಳ್ಳೆಯ ಕರ್ಮವನ್ನು ಮಾಡಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂಥೇಳಿ ಕಬೀರ್ ದಾಸರು ನಮ್ಗೆ ಹೇಳ್ತಾರೆ. तो प्रिय विद्यार्थियों, अब आगे की दोहे देखेंगे. छठवां दोहे, बहुत दिनन की जोवती बाट तुम्हारी राम, जीव तरसई तुझ मिलन को मनी नाही विश्राम. इसमें टफ वर्ड्स है बहुत, बहुत ने सॉरी जोवती. जोवती यानी रास्ता देखना, इंतजार करना, प्रतीक्षा करना, ಅಂದರೆ ದಾರಿ ನೋಡುವುದು ಅಂತೇಳಿ ಹೇಳ್ತೀವಿ ನಾವು. और तुम्हारी ಅಂತಂದ್ರೆ ನಿಮ್ಮ. और क्या है, कु यानी के लिए, मिलन यानी मिलना, मनी यानी मन, विश्राम यानी विश्रांति ಅಂತ ಹೇಳ್ತೀವಿ ನಾವು. बहुत दिनन की जोवती बाट तुम्हारी राम, यानी इधर भगवान की राह. इधर कबीर दास जी बता रहे कि इस दोहे के माध्यम से हमें भगवान को कह रहे कि राम मतलब कबीर के एक निर्गुण राम जो है उनको बता रहे कि मैं बहुत दिन से क्या कर रहा हूँ, आपसे आपका राह देख रहा हूँ, आपका इंतज़ार कर रहा हूँ, क्योंकि आपसे मुझे मिलना है, आपकी प्रतीक्षा कर रहा हूँ. इसीलिए बता रहे कि जीव तरसई तुझ मिलन को मनी नाही विश्राम. मेरा जीव जो है, मेरा प्राण जो है, जीव यानी प्राण जो है, वो क्या है, तड़प रहा है आपसे मिलने के लिए, आपका दर्शन लेने के लिए तड़प रहा है. तब तक क्या है, मेरे मन को विश्राम नहीं मिलेगा, मुझे मेरे मन को चैन नहीं मिलेगा. मतलब भगवान से एक कैसी रिश्ता है देखिए कबीर दास जी का. कबीर दास जी बहुत दिन से भगवान से मिलने के लिए, भगवान के दर्शन लेने के लिए क्या कर रहे, इधर अपने जीवन में तड़प रहे हैं. इसीलिए बता रहे कि भगवान आपसे एक दर्शन करने से बिना क्या है, मेरा मन को क्या है, एक विश्राम नहीं मिल रहा है, शांति नहीं मिल रही है. ಇಲ್ಲಿ ಕಬೀರ್ ದಾಸರು ಈ ದೋಹೆ ಮುಖಾಂತರ ಹೇಳ್ತಾರೆ, ನಾನು ಭಗವಂತನಿಗೆ ಹೇಳ್ತಾರೆ ಅವರು, ನಾನು ಭಾಳ ದಿವಸ ಆಯಿತು ನಿನ್ನ ದರ್ಶನವನ್ನು ಪಡೀಲಿಕ್ಕೆ ಏನಪ್ಪ ಅಂತಂದ್ರೆ ಚಡ್ಪಡಿಸ್ತಾ ಇದ್ದೀನಿ, ನಿನ್ನ ದಾರಿಯನ್ನು ನೋಡ್ತಾ ಇದ್ದೀನಿ, ನೀ ಬರೋ ದಾರಿಯನ್ನು ನೋಡ್ತಾ ಇದ್ದೀನಿ ನಾನು. ಅದಕ್ಕಾಗಿ ಎಲ್ಲಿಯವರೆಗೆ ನಿನ್ನ ದರ್ಶನ ಸಿಗೋದಿಲ್ಲವೋ ಅಲ್ಲಿಯವರೆಗೆ ನನ್ನ ಮನಸ್ಸಿಗೆ ಏನಪ್ಪ ಅಂತಂದ್ರೆ ವಿಶ್ರಾಂತಿ ಸಿಗೋದಿಲ್ಲ, ಸಮಾಧಾನ ಸಿಗೋದಿಲ್ಲ, ಶಾಂತಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಕಬೀರ್ ದಾಸರು ಅಂದರೆ ಭಗವಂತನ ಬಗ್ಗೆ ಎಷ್ಟೊಂದು ಒಂದು ಪವಿತ್ರ ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. तो आगे 7वां दोहे देखिए, जहाँ दया तह धर्म है, जहाँ लोभ तह पाप, जहाँ क्रोध तह काल है, जहाँ क्षमा तह आप. इसमें देखिए टफ वर्ड्स, लोभ है लोभी,
मतलब सब बटोरने की जो आदत रहती है वही, मतलब आवश्यकता से भी ज़्यादा क्या है इकट्ठा करने की स्वभाव। तो इधर काल का अर्थ है मृत्यु, क्षीमा यानी क्षमा, क्षमे ಅಂತೇಳಿ ಹೇಳ್ಬೋದು, आप यानी एक शांति या भगवान कह सकते हैं। तो देखिए, जहाँ दया तह धर्म है, जहाँ लोभ तह पाप। जहाँ दया का वासस्थान है वहाँ क्या है, धर्म रहता है। जहाँ लोभ है तहाँ पाप है। देखिए, लोभ से भी बड़ा पाप क्या है और दूसरा कोई नहीं है। लोभ है नहीं, इंसान को अपने जीवन में लोभी नहीं होना है, मतलब आवश्यकता से भी ज़्यादा क्या है दूसरों से बटोरने की एक आदत नहीं रहना चाहिए। तो इसलिए कह रहे कि इंसान को क्या है कभी भी लोभी नहीं बनना है, क्योंकि लोभी जो है लोभ का स्वभाव जो है वही क्या है पाप है। जहाँ दया रहता है वहाँ धर्म रहता है, जहाँ लोभ रहता है वहाँ क्या है तह यानी वहाँ क्या है पाप रहता है। और कहते हैं कि जहाँ क्रोध तह काल है, जहाँ चीमा तह आप। जहाँ क्रोध रहता है, गुस्सा रहता है, वहाँ क्या है काल रहता है। काल यानी मृत्यु रहता है, मृत्यु रूपी एक व्यवस्था रहता है। और जहाँ चीमा रहता है वहाँ क्या है आप रहता है। जहाँ क्षमा की भावना रहता है वहाँ क्या है एक चीमा रहता है, वहाँ क्या है आप रहता है, यानी शांति रहती है। वहाँ शांति से भगवान का वासस्थान होता है। मतलब क्षमा से भी बढ़कर कोई भी एक चीज़ इस दुनिया में नहीं है। इसलिए इंसान को क्या है क्षमा की भावना रहना चाहिए, एक बताने की कोशिश कबीरदास जी कहते हैं। ಇಲ್ಲಿ ಕಬೀರದಾಸರು ಹೇಳ್ತಾರೆ, ಎಲ್ಲಿ ದಯೆ ಇದೆಯೋ ಅಲ್ಲಿ ಧರ್ಮ ಇದೆ. ನೀವು ಒಂದು ಗೊತ್ತಿದೆ ನಿಮ್ಗೆ, ಈಗಾಗಲೇ ಕನ್ನಡದಲ್ಲಿ ಹೇಳ್ತೀವಿ, ದಯವೇ ಧರ್ಮದ ಮೂಲವಯ್ಯ. ಅಂದರೆ ಎಲ್ಲಿ ದಯೆ ಇದೆಯೋ ಅಲ್ಲಿ ಧರ್ಮ ನೆಲೆಸಿರ್ತದೆ. ಎಲ್ಲಿ ಲೋಭ ಅನ್ನೋದಿರ್ತದೆ, ಲೋಭ ಅಂತಂತಂದರೆ ಈ ಆಸೆ ಬುರುಕತನ ಅಂತ ಏನು ಹೇಳ್ತಿರೋ ಅದು ಏನಪ್ಪ ಅಂತಂದ್ರೆ ಅದು ಪಾಪ ಅಂತ ಅನ್ಸ್ಕೋತದ. ಎಲ್ಲಿ ಕೇಳ್ತಾರ ಕ್ರೋಧ ಅಂತಂದರೆ ಸಿಟ್ಟು, ಕೋಪ. ಎಲ್ಲಿ ಸಿಟ್ಟು ಅನ್ನೋದಿರ್ತದೆ, ಎಲ್ಲಿ ಕೋಪ ಅನ್ನೋದಿರ್ತದೆ ಅಲ್ಲಿ ಏನಪ್ಪ ಅಂತಂದರೆ ಕಾಲ ಅಂತಂದರೆ ಮೃತ್ಯು ಅನ್ನೋದಿರ್ತದೆ. ಯಾಕೆ ಕ್ರೋಧದಿಂದ ಎಲ್ಲವೂ ನಾಶ ಆಗ್ತದೆ, ಸರ್ವನಾಶ ಆಗ್ತದೆ, ಅದಕ್ಕೆ ಮೃತ್ಯುಗೆ ಹೋಲಿಸ್ತಾರೆ. ಕ್ಷೀಮ ಅಂತಂದರೆ ಕ್ಷಮೆ. ಎಲ್ಲಿ ಕ್ಷಮಾ ಗುಣ ಇರ್ತದೋ ಅಲ್ಲಿ ಏನಪ್ಪ ಅಂತಂದರೆ ಶಾಂತಿ ನೆಲೆಸಿರ್ತದೆ. ಶಾಂತಿ ನೆಲೆಸೋದ್ರಿಂದ ಭಗವಂತನ ವಾಸ ಸಹಿತ ಅಲ್ಲಿ ಆಗ್ತದೆ ಅಂತೇಳಿ ಹೇಳ್ತಾರೆ. ಅಂದರೆ ಕ್ಷಮೆಗಿಂತ ದೊಡ್ಡ ವಸ್ತು ಇಲ್ಲಿ ಜಗತ್ತಿನಲ್ಲಿ ಬೇರೊಂದಿಲ್ಲ ಅಂತ ಕಬೀರದಾಸರು ಹೇಳ್ತಾರೆ. ಇನ್ನು अभी आगे की दोहे देखिए, 8वां दोहे। काल करे सो आज करे सो अब, पल में परलय होएगा बहुरी करेगा कब। देखिए, हम 7वां दोहे में देखे थे कि काल का मतलब है इधर मृत्यु, लेकिन इस दोहे में काल का मतलब है कल, करे यानी करना. ಇಲ್ಲಿ ಮೊದಲೇ ದೋಹೆಯಲ್ಲಿ ಏನಪ್ಪ ಅಂತಂದ್ರೆ ಕಾಲ್ ಅಂತಂದ್ರೆ ಮೃತ್ಯುವಿಗೆ ಹೋಲಿಸಿದ್ರು ಕಬೀರದಾಸರು. ಆದರೆ ಈ ದೋಹೆಯಲ್ಲಿ ಕಾಲ್ ಅಂತಂದರೆ ನಾಳೆ, ಕಲ್ ಅಂಥೇಳಿ. ಕರೆ ಏನಿ ಕರ್ಣ ಮಾಡುವುದು. ಆಜ್ ಕರ್ ಅಂತಂದರೆ ಆಜ್ ಹಿ ಕಾಮ್ ಕೋ ಖತಮ್ ಕರ್ನಾ ಹೈ, ಇವತ್ತೇ ಮಾಡುವುದು. ಅಬ್ ಅಂತಂದರೆ ಅಭಿ ಈಗಲೇ. ಪರ್ಲೈ ಅಂದರೆ ಪ್ರಳಯ ಸರ್ವನಾಶ್. ಹೋಯಗ ಎನಿ ಹೋಜಾನ ಆಗುವುದು. ಬಹುರಿ ಎನಿ ಫಿರ್ ಮತ್ತೆ. ಕರೈಗ ಮಾಡುವುದು. ಕಬ್ ಅಂದರೆ ಯಾವಾಗ. तो देखिए, ಇಲ್ಲಿ ಹೇಳ್ತಾರೆ ಕಬೀರದಾಸರು, काल करे सो आज करे सो अब. जो काम है आपकी ज़िंदगी का, एक महत्व का काम जो है, जो भी काम हो, बड़ा हो या छोटा काम हो, उसको आप क्या करना है, अगर कल करने की काम जो है उसको आज करो, और आज करने की काम जो है उसको अब करो, अभी ही कर दो, उसको ख़त्म कर दो. क्योंकि पल में मतलब थोड़े सी समय में क्या है, इधर प्रलय भी हो सकता है. अगर प्रलय होगा तो फिर क्या है, बहुरी मतलब फिर क्या कर सकते हो आप, मतलब उस काम को कब ख़त्म करोगे. मतलब इधर समय के महत्व के बारे में कबीरदास जी हमें बता रहे कि जो कल करने की काम है उसे आज करो, आज करने की जो काम है अब करो. तो क्योंकि दूसरे क्षण में क्या होता है, जिंदगानी का कुछ भी भरोसा नहीं है.
इंसान का जीवन क्या है, शाश्वत नहीं है। इसीलिए इधर कबीर दास जी बता रहे कि जो आपके जीवन का लक्ष्य जो है, एम जो है, उसको क्या है, उसको छूने की कोशिश करो, उसको टालो मत। मतलब ऐसे ही मतलब समय को क्या है, नष्ट मत करो। अब एक बार समय निकल चुका तो क्या है, फिर हमें कभी भी अपने ज़िंदगी में वो समय वापस नहीं मिलेगा। इसलिए बता रहे कि जो काम है उसको कल करना है तो आज करो, आज करना है तो अब करो, क्योंकि दूसरे क्षण में क्या होता है हमें ही हमारे ज़िंदगी के बारे में, भविष्य के बारे में मालूम नहीं रहता है। अगर हमारा जीवन प्रलय हो जाएगा तो हमारे जीवन में क्या है, सर्वनाश हो जाएगा, तो उस समय हम क्या है, कुछ भी कर नहीं सकते हैं। हमारा एम जो रहता है वो आधा ही रह जाता है। ಇಲ್ಲಿ ಕಬೀರ್ ದಾಸರು ಈ ದೋಹೆ ಮುಖಾಂತರ ಸಮಯದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನೀವು ನಾಳೆ ಮಾಡುವಂತಹ ಕೆಲಸ ಇವತ್ತು ಮಾಡಿರಿ, ಇವತ್ತು ಮಾಡುವಂತಹ ಕೆಲಸ ಇವಾಗಲೇ ಮಾಡಿರಿ. ಯಾಕಂದ್ರೆ ಇನ್ನೊಂದು ಕ್ಷಣದಲ್ಲಿ ಏನಾಗ್ತದೆ ಜೀವನದಲ್ಲಿ ನಮಗೆ ಗೊತ್ತಿಲ್ಲ. ಪ್ರಳಯನೂ ಆಗ್ಬೋದು, ಸರ್ವನಾಶನೂ ಆಗ್ಬೋದು ನಮ್ಮ ಜೀವನ. ಆ ರೀತಿ ಸರ್ವನಾಶ ಆದರೆ ನೀವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಕಳೆದು ಹೋದ ಸಮಯ ಏನಪ್ಪ ಅಂದ್ರೆ ಮರಳಿ ನಮ್ಮ ಜೀವನದಲ್ಲಿ ಯಾವತ್ತೂ ವಾಪಸ್ ಬರೋದಿಲ್ಲ. ಅದಕ್ಕಾಗಿ ನಿಮ್ಮ ಜೀವನದ ಗುರಿ ಏನಿದೆ, ನಿಮ್ಮ ಜೀವನದ ಒಂದು ಉದ್ದೇಶ ಏನಿದೆ, ಅದನ್ನು ಬೇಗನೆ ನೀವು ತಲುಪ್ರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವಾಗಲೂ ಸಮಯವನ್ನು ನಷ್ಟ ಮಾಡಬೇಡ್ರಿ, ಸಮಯದ ಸದುಪಯೋಗವನ್ನು ಮಾಡಿಕೊಡ್ರಿ ಅಂಥೇಳಿ ಈ ದೋಹೆ ಮುಖಾಂತರ ಕಬೀರ್ ದಾಸರು ಹೇಳ್ತಾರೆ. अभी 9वां दोहे देखिए. दुख में सुमिरन सब करे, सुख में करे न कोई, जो सुख में सुमिरन करे तो दुख काहे होय. तो देखिए, दुख में सुमिरन, सुमिरन यानी स्मरण, सब करे यानी सब करना, करे न कोई यानी कोई भी नहीं करते हैं. ಇಲ್ಲಿ ಸುಮಿರನ್ ಅಂತಂದರೆ ಸ್ಮರಣೆ ಮಾಡುವುದು, ಭಗವಂತನ ಸ್ಮರಣೆ ಮಾಡುವುದು. ಸಬ್ ಅಂತಂದರೆ ಎಲ್ಲರೂ. तो देखिए, दुख में सुमिरन सब करे, सुख में करे न कोई. देखिए, हमारे जीवन में भगवान की क्या है, स्मरण हम क्या करते हैं, दुख में करते हैं. हमारे आपातकाल जो रहता है, कष्टकाल जो रहता है, उसी समय भगवान की स्मरण करते हैं हम. लेकिन सुख में कभी भी भगवान की स्मरण हम नहीं करते हैं. जब दुख आता है तो भगवान का याद हो जाता है, लेकिन सुख में कोई भी क्या है, भगवान का याद नहीं करते हैं. इसीलिए कबीर दास जी बताते हैं कि जो सुख में सुमिरन करे तो दुख काहे होय. अगर हम सुख में ही क्या है, भगवान की स्मरण करते हैं तो दुख ही नहीं आता है, हमारे जीवन में कष्ट ही नहीं आता है, हमारे जीवन में समस्या ही नहीं आते हैं. तो इसलिए कभी भी क्या है, हमेशा हमारे जीवन में भगवान का स्मरण करना चाहिए करके इस दोहे के माध्यम से कबीर दास जी हमें बता रहे हैं. ಇಲ್ಲಿ ಏನಪ್ಪ ಅಂತಂತಂದ್ರೆ ಕಬೀರ್ ದಾಸರು ಹೇಳ್ತಾರೆ, ಭಗವಂತನ ಸ್ಮರಣೆ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಒಂದು ಭಕ್ತಿಯ ಭಾವನೆ ಬಗ್ಗೆ ಹೇಳ್ತಾ ಇದ್ದಾರೆ. ದುಃಖದಲ್ಲಿ ಎಲ್ಲರೂ ದೇವರನ್ನು ನೆನೆಸ್ತೀರಿ, ಆದರೆ ಸುಖದಲ್ಲಿ ಯಾರೂ ದೇವರನ್ನು ಸ್ಮರಣೆ ಮಾಡೋದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ ನಾವು. ಯಾವಾಗ ಸಂಕಟ ಬರ್ತದೋ, ಯಾವಾಗ ಕಷ್ಟ ಬರ್ತದೋ ಅವಾಗ ಭಗವಂತ ನೆನಪಾಗ್ತದೆ. ಆದರೆ ಸುಖದಲ್ಲಿ ಯಾರು ಏನಪ್ಪ ಅಂತಂದರೆ ಭಗವಂತನ ನಾವು ಸ್ಮರಣೆ ಮಾಡ್ಕೊಳ್ಳೋದಿಲ್ಲ. ಅದು ತಪ್ಪು ಅಂತ ಹೇಳ್ತಾರೆ ಕಬೀರ್ ದಾಸರು. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ಕೊತಾ ಇದ್ದರೆ ನಮ್ಮ ಜೀವನದಲ್ಲಿ ದುಃಖ ಅನ್ನೋದೇ ಬರೋದಿಲ್ಲ, ಕಷ್ಟ ಅನ್ನೋದೇ ಬರೋದಿಲ್ಲ, ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಒಂದು ವೇಳೆ ಬಂದ್ರಪ್ಪ ಅಂತಂತಂದ್ರು ಏನಪ್ಪ ಅಂತಂದ್ರೆ ಅವುಗಳನ್ನು ಎದುರಿಸುವಂಥ ಶಕ್ತಿ ನಮಗೆ ಕೊಡಪ್ಪ ಅಂತೇಳಿ ನಾವು ಭಗವಂತನಲ್ಲಿ ಬೇಡ್ಕೋಬೇಕು. ಭಗವಂತ ನಮಗೆ ಆ ಶಕ್ತಿಯನ್ನು ಕೊಡ್ತಾನೆ. ಆ ರೀತಿ ನಾವು ಭಕ್ತಿಯಿಂದ ಭಗವಂತನನ್ನು ನೆನೆಸ್ಕೋಬೇಕು ಅಂತೇಳಿ कबीर दासರು ಹೇಳ್ತಾರೆ. देखिए, हमारे जीवन में कष्ट, अगर हम सुख में भगवान की स्मरण करते हैं तो हमारे जीवन में समस्याएं नहीं आएंगे, प्रॉब्लम्स नहीं आएंगे, दुख नहीं होगा. लेकिन क्या है, इधर अगर दुख आने से भी क्या है, उनको फेस करने की एक ताकत जो है वो क्या है, भगवान हमें दे देते हैं. तो इसीलिए कभी भी क्या है, इंसान को सिर्फ दुख में नहीं बल्कि सुख में भी भगवान को याद करना चाहिए. यही क्या है, मतलब भगवान के बारे में, भक्ति भावना के बारे में बताने की कोशिश कबीर दास जी की है. और लास्ट दोहे 10वां दोहे देखिए. जाति न पूछो साधु की, पूछ लीजिए ज्ञान, मोल करो तलवार का, पड़ा रहने दो म्यान. जाति न पूछो साधु की, पूछ लीजिए ज्ञान, मोल करो तलवार का, पड़ा रहने दो म्यान. इधर देखिए, जाति मतलब जाति पात के
सॉरी जाति के विरोध करने वाले कबीरदास इस दोहे के माध्यम से बता रहे कि इसमें टफ वर्ड से मोल यानी मूल, ज्ञान यानी ज्ञान, मैन यानी तलवार का रखने का एक कोश मतलब कवर कह सकते हैं। ಇಲ್ಲಿ ಜ್ಞಾನ ಅಂತಂದರೆ ಜ್ಞಾನ, ಮೋಲ್ ಅಂತಂದರೆ ಮೂಲ್ಯ, ಒಂದು ಕೀಮತ್ ಅಂತ ಹೇಳ್ತೀವಲ್ಲ ಅದು, ಮ್ಯಾನ್ ಅಂತಂದರೆ ಈ ಖಡ್ಗವನ್ನು ತಲವಾರವನ್ನು ಇಡುವಂಥ ಖಡ್ಗವನ್ನು ಇಡುವಂತಹ ಒಂದು ಕೋಶ ಅಂತೇಳಿ ಹೇಳ್ತೀವಿ, ಕವರ್ ಅಂತೇಳಿ ಹೇಳ್ತೀವಿ। इस दोहे के माध्यम से कबीरदास जी एक जाति पंथ के विरोध कर रहे हैं। तो बता रहे कि जाति न पूछो साधु की, पूछ लीजिए ज्ञान। मतलब साधु का एक उदाहरण दे रहे। इसका अर्थ है कि जो भी इंसान जो ज्ञानी है उसका क्या है, जाति न पूछ लीजिए, मतलब जो इंसान में रहने वाला ज्ञान जो है उसको हासिल कीजिए। जो इंसान में रहने वाला जो अच्छे गुण जो है, अच्छी क्वालिटी जो है उसको हासिल कीजिए, क्योंकि उसके लिए एक उदाहरण दे रहे कि मोल करो तलवार का, पड़ा रहने दो म्यान। आपको क्या है, तलवार का मोल को महत्व देना है, मतलब तलवार की शार्पनेस जो रहता है, तलवार की धार जो रहता है उसको क्या करना है, आपको इम्पोर्टेंस देना है, महत्व देना है, बल्कि उसको मूल्य, उसके मूल्य को क्या है जानना है, बल्कि तलवार को रखने की जो कोश रहता है उसके तरफ ध्यान नहीं देना चाहिए। उससे आपको कुछ फ़ायदा नहीं है, कुछ लाभ नहीं है, उसके कवर से आपको कुछ फ़ायदा नहीं है, बल्कि तलवार का धार जो रहता है, शार्पनेस जो रहता है उसके उस क्या है आपका मतलब रहता है। तो इसीलिए बता रहे कि जो भी साधु हो, जो भी इंसान हो, उसका जाति कौन सा भी है उसको जाति के बारे में नहीं पूछिए, बल्कि उसमें रहने वाला ज्ञान जो रहता है उसको हासिल कीजिए। कभी भी इंसान को क्या है, मतलब जाति के हिसाब से इंसान को तौलना नहीं चाहिए, बल्कि उसके अंदर रहने वाला ज्ञान के हिसाब से तौलना चाहिए। कोई भी वस्तु को उस वस्तु से होने वाला उपयोग से तौलना चाहिए, बल्कि कभी भी उस वस्तु का एक आकार से हमें क्या करना है, उसका तौलना नहीं चाहिए। जो चीज़ बड़ा हो या छोटा, लेकिन उससे जो फ़ायदा होता रहता है हमें उस फ़ायदे को लेना है, उससे उसका यूज लेना है, बल्कि लेकिन अच्छे तरह से उसका उपयोग लेना है, बल्कि कभी भी उसका क्या है आकार के हिसाब से नेगलेक्ट नहीं करना है। इंसान का भी ऐसा है, जो इंसान बड़ा हो या छोटा, देखने में कौन सा कैसे भी हो, लेकिन क्या है उसके अंदर रहने वाला अच्छे गुण को हमें इम्पोर्टेंस देना है। ಈ ದೋಹೆ ಮುಖಾಂತರ ಕಬೀರ್ದಾಸರು ಒಂದು ಜಾತೀಯತೆ ವಿರೋಧ ಮಾಡ್ತಾರೆ। ಅವ್ರು ಹೇಳ್ತಾರೆ, ಯಾವುದೇ ಒಬ್ಬ ಸಾಧು ಅಂತ ಉದಾಹರಣೆ ಕೊಡ್ತಾರೆ ಹಂಗೆ ಅವರು, ಈ ಸಾಧು ಇರ್ಬೋದು, ಯಾವುದೇ ಮನುಷ್ಯ ಇರ್ಬೋದು, ಅವ್ನ ಜಾತಿಯನ್ನು ಕೇಳಬೇಡ್ರಿ ನೀವು, ಆದರೆ ಅವನಲ್ಲಿ ಇರ್ತಕ್ಕಂತಹ ಒಂದು ಜ್ಞಾನ ಏನಿದೆ, ಒಂದು ಒಳ್ಳೆಯ ಗುಣಗಳೇನಿದಾವೆ, ಒಳ್ಳೆಯ ಸ್ವಭಾವ ಏನಿದೆ ಅವುಗಳನ್ನು ಕೇಳ್ಕೊಡ್ರಿ, ಅವುಗಳನ್ನ ಕೇಳಿ ತಿಳ್ಕೊಡ್ರಿ ನೀವು। ಅವನ ಜಾತಿಯಿಂದ ನಿಮಗೆ ಯಾವುದೇ ಲಾಭ ಇಲ್ಲ। ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು, ಈ ಖಡ್ಗ ಏನಿದೆ, ಖಡ್ಗದ ದಾರ ಏನಂತ ಹೇಳ್ತೀವಿ ನಾವು, ಶಾರ್ಪ್ನೆಸ್ ಅಂತೇನು ಹೇಳ್ತೀವಿ, ಆ ಖಡ್ಗದ ಹರಿತ ಏನಂತ ಹೇಳ್ತೀವಿ, ಅದಕ್ಕೆ ಮಹತ್ವ ಕೊಡಿ ಹೊರತಾಗಿ ಖಡ್ಗವನ್ನು ಇಡುವಂತಹ ಕವರ್ ಏನಿದೆ, ಆ ಕೋಶ ಏನಿದೆ, ಅದಕ್ಕೆ ನೀವು ಏನು ಮಾಡಿರಿ, ಮಹತ್ವವನ್ನು ಕೊಡಬೇಡ್ರಿ, ಅದರಿಂದ ನಿಮಗೆ ಯಾವ್ದು ಲಾಭವೂ ಇಲ್ಲ। ಖಡ್ಗವನ್ನು ಇಡತಕ್ಕಂತಹ ಕೋಶದಿಂದ ಯಾವುದೇ ಲಾಭ ಇಲ್ಲ, ಬದಲಾಗಿ ಖಡ್ಗದ ಹರಿತತೆಯಿಂದ ನಿಮಗೆ ಏನಪ್ಪ ಅಂತಂದ್ರೆ ಲಾಭ ಇದೆ। ಅದಕ್ಕಾಗಿ ಯಾವುದೇ ವಸ್ತುವನ್ನು ಆಕಾರದಿಂದ ಅಳಿಬೇಡ್ರಿ, ದೊಡ್ಡದಿರಲಿ ವಸ್ತು ಸಣ್ಣದಿರಲಿ, ಆದರೆ ಆ ವಸ್ತುವಿನಿಂದ ನಿಮಗೆ ಉಪಯೋಗ ಆಗ್ತದೇ ಇಲ್ಲ ಅಂತ ಅದನ್ನು ನೋಡ್ರಿ। ಅದೇ ರೀತಿ ಮನುಷ್ಯನೂ ಸಹಿತ ಮನುಷ್ಯ ನಾವು ಹೇಳ್ತೀವಿ, ನಾವು ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ಅಂತ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೇಳಿ ಹೇಳ್ತೀವಿ ನಾವು। ಅದೇ ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಮನುಷ್ಯ ದೊಡ್ಡವನು ಇರ್ಬೋದು, ಸಣ್ಣವನು ಇರ್ಬೋದು, ಶ್ರೀಮಂತನು ಇರ್ಬೋದು, ಬಡವನು ಇರ್ಬೋದು, ಅವನ ಜಾತಿಯಿಂದ ನಿಮ್ಗೆ ಯಾವುದೇ ಲಾಭ ಇಲ್ಲ, ಬದಲಾಗಿ ಅವನಲ್ಲಿ ಇರ್ತಕ್ಕಂತಹ ಒಳ್ಳೆಯ ಗುಣ ಏನಿದೆ, ಒಳ್ಳೆಯ ಸ್ವಭಾವ ಇದೆ, ಒಳ್ಳೆಯ ಜ್ಞಾನ ಇದೆ, ಅದರಿಂದ ನಿಮಗೆ ಏನಪ್ಪ ಅಂತಂದ್ರೆ ಲಾಭ ಆಗ್ತಿರ್ತದೆ। ಅದಕ್ಕಾಗಿ ಯಾವಾಗಲೂ ಜಾತೀಯತೆಯನ್ನು ವಿರೋಧ ಮಾಡಿರಿ, ಜಾತೀಯತೆಗೆ ಮಹತ್ವವನ್ನು ಕೊಡಬೇಡ್ರಿ ಅಂಥೇಳಿ ಕಬೀರ್ದಾಸರು ಹೇಳ್ತಾರೆ। ಈ ರೀತಿ ಕಬೀರ್ದಾಸರ ದೋಹೆ ಇದೆ। ಇನ್ನು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇವಾಗ प्रश्नोत्तर ಬಗ್ಗೆ ಚರ್ಚೆ ಮಾಡೋಣ। ये रहा आपका कबीरदास के दोहे। अगले क्लास में हम क्या करेंगे, इसके क्वेश्चन आंसर के बारे में चर्चा करेंगे। धन्यवाद।